ಸ್ನೇಹಿತರೆ ನಮಸ್ಕಾರ. ಬೇಸಿಕ್ ಪೈಥಾನಿನ ಸೆಷನ್ 7ಗೆ ನಿಮಗೆಲ್ಲ ಸ್ವಾಗತ. ಹೋದ ಸೆಷನಲ್ಲಿ ನಾವು ವೇರಿಯಬಲ್ಸ್ ಅಂದರೆ ಏನು, ವೇರಿಯಬಲ್ಸ್ನ ಯಾವ ರೀತಿ ನಾವು ಪೈಥಾನಲ್ಲಿ ಡಿಫೈನ್ ಮಾಡಬೇಕು, ಆಮೇಲೆ ಆ ವೇರಿಯಬಲ್ಸು ಯಾವ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ, ಹಾಗೂ ಆ ವೇರಿಯಬಲ್ಸ್ನ ಟೈಪ್ನ ನಾವು ಯಾವ ರೀತಿ ತೆಗಿಬೇಕು, ಹೀಗೆ ಅನೇಕ ಮಾಹಿತಿಗಳನ್ನ ನಾವು ವೇರಿಯಬಲ್ ಬಗ್ಗೆ ನೋಡಿದ್ವಿ. ಈ ಸೆಷನ್ನಲ್ಲಿ ನಾನು ನಿಮಗೆ ಆಪರೇಟರ್ಸ್ ಹಾಗೂ ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೋದ ಸೆಷನಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕನ್ನು ನೀವು ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಆ ಟಾಸ್ಕನ್ನು ನಾನು ಮುಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಸೆಷನ್ ಆಬ್ಜೆಕ್ಟಿವ್ಸು ಒಂದ್ಸಲಿ ನೋಡಿಬಿಡೋಣ. ಇವತ್ತಿನ ಸೆಷನಲ್ಲಿ ನಾನು ಬೇಸಿಕ್ ಮ್ಯಾಥ್ಸ್ ಈಕ್ವೇಷನ್ ಅಂದರೆ ಏನು ಅಂತ ಫಸ್ಟು ಹೇಳ್ಕೊಡ್ತೀನಿ. ಆಮೇಲೆ ಪಾರ್ಟ್ಸ್ ಆಫ್ ಈಕ್ವೇಷನ್, ಯಾಕೆಂದರೆ ಇದಕ್ಕೂ ಈಕ್ವೇಷನ್ಗೂ ವೇರಿಯಬಲ್ಸ್ಗೂ ಸ್ವಲ್ಪ ಸಂಬಂಧ ಇದೆ, ಅಥವಾ ಎಕ್ಸ್ಪ್ರೆಷನ್ಸ್ಗೂ ಸಂಬಂಧ ಇದೆ. ಆಮೇಲೆ ಆಪರೇಟರ್ಸ್ ಇನ್ ಪೈಥಾನ್, ಅಸೈನ್ಮೆಂಟ್ ಆಪರೇಟರ್ಸ್, ಅರ್ಥಮೆಟಿಕ್ ಆಪರೇಟರ್ಸ್, ಯಾವ್ಯಾವ ಥರ ಆಪರೇಟರ್ಸ್ ಇದೆ ಅಂತ ನೋಡೋಣ ಪೈಥಾನಲ್ಲಿ. ಇವತ್ತಿನ ಸೆಷನ್ನಲ್ಲಿ ಅಸೈನ್ಮೆಂಟ್ ಆಪರೇಟರ್ ಹಾಗೂ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ಕೊನೆಯದಾಗಿ ಎಕ್ಸ್ಪ್ರೆಷನ್ಸ್ ಇನ್ ಪೈಥಾನ್ ಅಂತ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಕ್ವೇಷನ್ಸ್ ಅಂದರೆ ಏನು. ಇವಾಗ ನೋಡಿ, ನಾನು ನಿಮ್ಗೊಂದು ಟೇಬಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಅನೇಕ ಫಾರ್ಮುಲಾಸ್ ಕೊಟ್ಟಿದ್ದೀನಿ ನಾನು ನಿಮಗೆ, ಬೇಸಿಕ್ ಫಾರ್ಮುಲಾಸ್. ಫಾರ್ ಎಕ್ಸಾಂಪಲ್ A=B+C ಇದೊಂದು ಫಾರ್ಮುಲಾ ನಿಮಗೆ ಗೊತ್ತು. ಅದೇ ಥರ ಏರಿಯಾ ಆಫ್ ಎ ಸ್ಕ್ವೇರ್ A², ಅದನ್ನು ನಾವು A × A ಅಂತ ಕೂಡ ಬರಿಬೋದು. ಏರಿಯಾ ಆಫ್ ಎ ಟ್ರಯಾಂಗಲ್, ಇದು ಗೊತ್ತಿರುವಂಥ ಫಾರ್ಮುಲಾ ಎಲ್ಲರಿಗೂ, 1/2 × ಬೇಸ್ × ಹೈಟ್, ಹಾಗೂ A+B² A² + B² + 2AB. ಮತ್ತು ಲಾಸ್ ಅಂದರೆ ಕಾಸ್ಟ್ ಪ್ರೈಸ್ - ಸೆಲ್ಲಿಂಗ್ ಪ್ರೈಸ್, ಹಾಗೂ ಆವ್ರೇಜ್ ಟೋಟಲ್ ಮಾರ್ಕ್ಸ್ ಬೈ 6. ಈ ಥರ ಅನೇಕ ಫಾರ್ಮುಲಾಸ್ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಫಾರ್ಮುಲಾಸ್ ಅಂದರೆ ಏನು, ಇದು ನಥಿಂಗ್ ಬಟ್ ಈಕ್ವೇಷನ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಈಕ್ವೇಷನ್ಸೇ ಪೈಥಾನಲ್ಲಿ ಎಕ್ಸ್ಪ್ರೆಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಕ್ವೇಷನ್ಸ್ಗೂ ಎಕ್ಸ್ಪ್ರೆಷನ್ಸ್ಗೂ ಒಂದು ರೀತಿ ಸಂಬಂಧ ಇದೆ. ಅದು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಫಸ್ಟು ಈಕ್ವೇಷನ್ನ ನಾವು ಡಿಸೆಕ್ಟ್ ಮಾಡೋಣ. ಪಾರ್ಟ್ಸ್ ಆಫ್ ದ ಈಕ್ವೇಷನ್ ಏನೇನಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಈಕ್ವೇಷನ್ ನಾವು ನೋಡಿದಾಗ SI = P × R × T/100 ಇದೊಂದು ಫಾರ್ಮುಲಾ. ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದೊಂದು ಫಾರ್ಮುಲಾ. ಇದರಲ್ಲಿ ನನಗೆ ಈಕ್ವಾಲಿಟಿ ಆಪರೇಟರ್ ಅಂತ ಹೇಳಲ್ಲ, ನಾವು ಇದನ್ನು ಅಸೈನ್ಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಇಲ್ಲಿ ನಾವು ಮ್ಯಾಥ್ಸಲ್ಲಿ ಈಕ್ವಲ್ಸ್ ಟು ಅಂತ ಹೇಳ್ತೀವಿ, ಬಟ್ ಇಲ್ಲಿ ಪೈಥಾನಲ್ಲಿ ಅಸೈನ್ಮೆಂಟ್ ಅಂತ ಹೇಳ್ತೀವಿ. ಈ ಅಸೈನ್ಮೆಂಟ್ ಆಪರೇಟರ್ ಇದೆ, ಹಾಗೂ ಆಪರೇಟರ್ ಇದೆ. ಏನು ಆಪರೇಟರ್ ಇದೆ? ಮಲ್ಟಿಪ್ಲಿಕೇಶನ್ ಆಪರೇಟರ್ ಇದೆ, ಹಾಗೂ ಡಿವಿಷನ್ ಆಪರೇಟರ್ ಇದೆ. ಸೊ P × R × Tನ ಮಲ್ಟಿಪ್ಲೈ ಮಾಡಿ ಆ ವ್ಯಾಲ್ಯೂನ ನಾನು ಡಿವೈಡ್ ಮಾಡ್ತೀನಿ. ಯಾವುದ್ರಲ್ಲಿ ಡಿವೈಡ್ ಮಾಡ್ತೀನಿ? 100ಅಲ್ಲಿ ಡಿವೈಡ್ ಮಾಡ್ತೀನಿ. ಮತ್ತು 100ನ SIಗೆ ನಾನು ಅಸೈನ್ ಮಾಡ್ತೀನಿ. ಸೊ SI = P × T × R ಅಥವಾ P × R × T / 100. ಸೊ ಇದು ಪಾರ್ಟ್ಸ್ ಆಫ್ ದಿ ಈಕ್ವೇಷನ್ನು. ಇವಾಗ ಯಾವ್ಯಾವ ಥರ ಆಪರೇಟರ್ಸ್ ಇದೆ ಪೈಥಾನಲ್ಲಿ ಅನ್ನೋದನ್ನು ನಾವು ನೋಡೋಣ. ಇವಾಗ ಪೈಥಾನ್ ಅಂತ ನಾವು ನೋಡಿದಾಗ ಅದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಆಪರೇಟರ್ಸ್ ಇದೆ. ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಇದೆ, ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಇದೆ, ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಇದೆ, ಮತ್ತು ಲಾಜಿಕಲ್ ಆಪರೇಟರ್ಸ್ ಅಂತ ಇದೆ. ಸೊ ಒಂದೊಂದು ಟೈಪ್ ಆಫ್ ಆಪರೇಟರ್ಸಲ್ಲೂ ಡಿಫ್ರೆಂಟ್ ಆಪರೇಟರ್ಸ್ ಇದೆ. ಅದು ಏನು ಅನ್ನೋದು ನಿಮಗೆ ಮಾಹಿತಿ ಕೊಡ್ತಾ ನಾನು ಇವಾಗ ಹೋಗ್ತೀನಿ. ಮೊದಲನೇದಾಗಿ ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಕೆಲವೊಂದು ಅರ್ಥಮೆಟಿಕ್ ಆಪರೇಟರ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ಲಸ್ ಅನ್ನೋ ಆಪರೇಟರು ಅಡಿಷನ್ಗೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 8 + 2 = 10. ಅದೇ ಥರ ಮೈನಸ್ ಅನ್ನೋ ಆಪರೇಟರು ಸಬ್ಟ್ರಾಕ್ಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ. 8 - 2 = 6. ಅದೇ ಥರ ಮಲ್ಟಿಪ್ಲಿಕೇಶನ್ ಆಪರೇಟರ್ನ ಆಸ್ಟ್ರಿಕ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಸ್ಟಾರ್ ಅಂತ ಹೇಳ್ತೀವಿ. 8 × 2 = 16. ಈ ಡಿವಿಷನ್ ಆಪರೇಟರ್ಗೆ ಸ್ಲ್ಯಾಶ್ ಹೇಳ್ತೀವಿ. 9/5 = 1.8. ಇಲ್ಲಿ ಎರಡು ಥರ ಡಿವಿಷನ್ ಆಪರೇಟರ್ಸ್ ಇದೆ ಪೈಥಾನಲ್ಲಿ. ಒಂದು ಸಿಂಪಲ್ ಡಿವಿಷನಲ್ಲಿ ಒಂದೇ ಸ್ಲ್ಯಾಶ್ ಯೂಸ್ ಮಾಡ್ತೀನಿ ನಾನು. ಇನ್ನೊಂದು ಟೈಪ್ ಆಫ್ ಡಿವಿಷನ್ ಆಪರೇಟರ್ ಇದೆ ಪೈಥಾನಲ್ಲಿ, ಅದನ್ನು ಫ್ಲೋರ್ ಡಿವಿಷನ್ ಅಂತ ಹೇಳ್ತೀವಿ. ಆ ಫ್ಲೋರ್ ಡಿವಿಷನಲ್ಲಿ 2 ಸ್ಲ್ಯಾಶ್ನ ನಾನು ಯೂಸ್ ಮಾಡ್ತೀವಿ. ಈ ಒಂದು ಸ್ಲ್ಯಾಶ್ಗೂ 2 ಸ್ಲ್ಯಾಶ್ಗೂ ಏನು ಡಿಫ್ರೆನ್ಸು ಅನ್ನೋದನ್ನು ನೋಡೋಣ. ಇವಾಗ 9/5 ನಾನು ಡಿವೈಡ್ ಮಾಡಿದಾಗ 9ಅನ್ನು 5ಅಲ್ಲಿ ಡಿವೈಡ್ ಮಾಡಿದಾಗ 1.8 ಬರುತ್ತೆ. ಇದು ಸಿಂಪಲ್ ಡಿವಿಷನ್ ಇದು. ಅದೇ ಫ್ಲೋರ್ ಡಿವಿಷನ್ ಮಾಡಿದಾಗ ಏನಾಗುತ್ತೆ,
1 ಬರ್ತಾ ಇದೆ. ಹಾಗಂದ್ರೆ ಏನಾಯಿತು, ಆ ಡೆಸಿಮಲ್ ಪಾಯಿಂಟ್ ಏನಾಯಿತು, ಟ್ರಂಕೇಟ್ ಆಯಿತು. ಸೊ ಫ್ಲೋರ್ ಡಿವಿಷನಲ್ಲಿ ಡೆಸಿಮಲ್ ಪಾಯಿಂಟ್ಸ್ನ ಟ್ರಂಕೇಟ್ ಮಾಡುತ್ತೆ. ಹಾಗೆ ಇನ್ನೊಂದು ಆಪರೇಟರ್ ಇದೆ, ಮಾಡ್ಯುಲಸ್ ಆಪರೇಟರ್ ಅಂತ. ಈ ಮಾಡ್ಯುಲಸ್ ಆಪರೇಟರ್ ಕೂಡ ಡಿವಿಷನ್ಗೆ ಸಂಬಂಧಪಟ್ಟಿದಂತಹ ಆಪರೇಟರೇ. ಈ ಮಾಡ್ಯುಲಸ್ ಆಪರೇಟರಲ್ಲಿ ನನಗೆ ಏನು ಬರುತ್ತೆ, ರಿಮೈಂಡರ್ ಬರುತ್ತೆ, ಕೋಶೆಂಟ್ ಬರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ 8 mod 2 ಅಂತ ನಾನು ಕೊಟ್ಟಾಗ ನನಗೆ ಆನ್ಸರ್ 0 ಬರ್ತಾ ಇದೆ. 8 ಡಿವೈಡೆಡ್ ಬೈ 2 ಅಂತ ಕೊಟ್ಟರೆ 4 ಬರುತ್ತೆ. ನಾನು 8ನ್ನು 2 ಅಲ್ಲಿ ಡಿವೈಡ್ ಮಾಡಿದ್ರೆ 4 ಕೋಶೆಂಟಾಗಿ ಬರುತ್ತೆ, 0 ರಿಮೈಂಡರ್ ಆಗಿ ಬರುತ್ತೆ. ಸೊ ಆದ್ದರಿಂದ ಈ ಮಾಡ್ಯುಲಸ್ ಆಪರೇಟರ್ ನನಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ರಿಮೈಂಡರ್ನ ನಾನು ತೆಗಿಬೇಕು ಅಂದರೆ ಮಾಡ್ಯುಲಸ್ ಆಪರೇಟರ್ ಯೂಸ್ ಆಗುತ್ತೆ. ಕೊನೆಗೆ ಎಕ್ಸ್ಪೋನೆಂಟೇಷನ್ ಆಪರೇಟರ್ ಅಂತ ಇದೆ. ಎಕ್ಸ್ಪೋನೆಂಟೇಷನ್ ಆಪರೇಟರ್ ಅಂದರೆ ಟು ದಿ ಪವರ್ ಆಫ್. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಡಬಲ್ ಆಸ್ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಎಕ್ಸ್ಪೋನೆಂಟೇಷನ್ ಆಪರೇಟರಲ್ಲಿ. 8 ಡಬಲ್ ಆಸ್ಟ್ರಿಕ್ಸ್ 2 ಅಂದರೆ ಏನು, 8 ಟು ದಿ ಪವರ್ ಆಫ್ 2 ಅಥವಾ 8 ಸ್ಕ್ವೇರ್ ಅಂತ ನಾವು ಹೇಳ್ಬೋದು. ಸೊ 8 ಸ್ಕ್ವೇರ್ ಅಂದರೆ ಎಷ್ಟು, 64. ಸೊ ಇಷ್ಟೂ ಅರ್ಥಮೆಟಿಕ್ ಆಪರೇಟರ್ ಅಂತ ಪೈಥನ್ನಲ್ಲಿ ಅನ್ನಿಸ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟು ಇನ್ನೊಂದು ಟೈಪ್ ಆಫ್ ಆಪರೇಟರ್ಸ್ ನೋಡೋಣ. ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಈ ಅಸೈನ್ಮೆಂಟ್ ಆಪರೇಟರ್ನ ನಾವು ಸಿಂಗಲ್ ಈಕ್ವಲ್ಸ್ ಟು ಕೊಡ್ತೀವಿ. ಸಿಂಗಲ್ ಈಕ್ವಲ್ಸ್ ಟು ಅಂದರೆ ಅಸೈನ್ಮೆಂಟ್ ಆಪರೇಟರ್ ಅಂತ. ಅಸೈನ್ಮೆಂಟ್ ಆಪರೇಟರ್ ಇಸ್ ಯೂಸ್ ಟು ಅಸೈನ್ ವ್ಯಾಲ್ಯೂಸ್ ಟು ವೇರಿಯಬಲ್ಸ್. ಈಗಾಗಲೇ ನೀವು ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡಿದ್ದೀರಾ. ನಾವು ಹೋದ ಪ್ರೋಗ್ರಾಮಲ್ಲಿ ಪೈಚಾರ್ಮಲ್ಲಿ ವೇರಿಯಬಲ್ಸ್ನ ಪ್ರಿಂಟ್ ಮಾಡುವಾಗ ಫಸ್ಟು ವೇರಿಯಬಲ್ಸ್ನ ಡಿಫೈನ್ ಮಾಡಿದ್ವಿ. ಅಂದರೆ a = 10 ಅಂದರೆ ಏನು, 10 ಅನ್ನೋ ವ್ಯಾಲ್ಯೂ a ಅಲ್ಲಿ ಸ್ಟೋರ್ ಆಗಿದೆ ಅಥವಾ 10 ಅನ್ನೋ ವ್ಯಾಲ್ಯೂ a ಅಲ್ಲಿ ಅಸೈನ್ ಆಗಿದೆ. ಅದನ್ನು ನಾವು ಅಸೈನ್ಮೆಂಟ್ ಆಪರೇಟರ್ ಅಂತ ಕೂಡ ಕರಿತೀವಿ. ಈ ಅಸೈನ್ಮೆಂಟ್ ಆಪರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಅಸೈನ್ ದ ವ್ಯಾಲ್ಯೂಸ್ ಟು ದ ವೇರಿಯಬಲ್ಸ್. ಅದಕ್ಕೇ ಅದನ್ನು ಅಸೈನ್ಮೆಂಟ್ ಆಪರೇಟರ್ ಅಂತ ಕರೆಯೋದು. ಇವಾಗ ಈ ಆಪರೇಟರ್ಸ್ ಅಂದರೆ ಏನು ಅಂತ ನಮಗೆ ಅರ್ಥ ಆಯಿತು. ಇವಾಗ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೇನು ಗೊತ್ತಿರಬೇಕು ಅಂದರೆ, ಎಕ್ಸ್ಪ್ರೆಷನ್ಸ್ ಅಂದರೆ ಏನು ಪೈಥನ್ನಲ್ಲಿ ಅಂತ. An expression is a combination of values, variables and operators. So ವೇರಿಯಬಲ್ಸ್ನ, ವ್ಯಾಲ್ಯೂಸ್ನ ಮತ್ತು ಆಪರೇಟರ್ಸ್ನ ಕಂಬೈನ್ ಮಾಡಿದಾಗ ನನಗೆ ಎಕ್ಸ್ಪ್ರೆಷನ್ ಬರುತ್ತೆ. ಸೊ 3 ಕಂಬೈನ್ ಮಾಡಿದಾಗ ಎಕ್ಸ್ಪ್ರೆಷನ್ ಬರುತ್ತೆ. ಆ್ಯಂಡ್ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಯೇಟ್ಸ್ ಟು ಎ ವ್ಯಾಲ್ಯೂ. ಯಾವುದೇ ಒಂದು ಎಕ್ಸ್ಪ್ರೆಷನ್ ಬರೆದಾಗ ಅದು ವ್ಯಾಲ್ಯೂಗೆ ಅದು ಎವ್ಯಾಲ್ಯೂಯೇಟ್ ಆಗುತ್ತೆ. ಅಂದರೆ ಎಕ್ಸ್ಪ್ರೆಷನ್ನಿನ ಔಟ್ಪುಟ್ ಏನು ಬರುತ್ತೆ, ನನಗೆ ವ್ಯಾಲ್ಯೂ ಬರುತ್ತೆ. ಈಗ ನಾನು ನಿಮಗೆ ಕೆಲವೊಂದು ಬೇಸಿಕ್ ಫಾರ್ಮುಲಾಸ್ ಅಥವಾ ಈಕ್ವೇಷನ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಮತ್ತು ಅದ್ರ ಪಕ್ಕದಲ್ಲೇ ಎಕ್ಸ್ಪ್ರೆಷನ್ಸ್ ಇನ್ ಪೈಥನ್ನು ಕೊಟ್ಟಿದ್ದೀನಿ ನೋಡಿ. ಇವಾಗ ಸೇಮ್ ಫಾರ್ಮುಲಾಸ್ ನಾನು ಏನು ಡಿಸ್ಕಸ್ ಮಾಡಿದ್ದೆ ಸ್ಟಾರ್ಟಿಂಗ್ ಆಫ್ ದಿ ಸೆಷನಲ್ಲಿ, ಆ ಫಾರ್ಮುಲಾ ತೊಗೊಳ್ಳೋಣ. a = b + c. ಇವಾಗ ನೋಡಿ, a = b + c ಅಂದರೆ ಏನು, a b c ಅನ್ನೋದು ವೇರಿಯಬಲ್ಸ್ ಆಗುತ್ತೆ. ಪ್ಲಸ್ ಅನ್ನೋ ಆಪರೇಟರ್ ಯೂಸ್ ಮಾಡ್ತಾ ಇದ್ದೀವಿ, ಅಡಿಷನ್ ಆಪರೇಟರು. = ಬಂದುಬಿಟ್ಟು ಅಸೈನ್ಮೆಂಟ್ ಆಪರೇಟರು. a b c ಆರ್ ವೇರಿಯಬಲ್ಸ್. ಇದನ್ನು ಪೈಥನಲ್ಲಿ ಹೆಂಗೆ ಬರಿತೀವಿ, a = b + c. ಅದೇ ಇನ್ನೊಂದು ಈಕ್ವೇಷನ್ ಅಥವಾ ಫಾರ್ಮುಲಾ ತೊಗೊಳ್ಳೋಣ. ಏರಿಯಾ ಆಫ್ ಎ ಸ್ಕ್ವೇರ್ = a ಸ್ಕ್ವೇರ್. ಅದನ್ನು ಪೈಥನಲ್ಲಿ ಹೆಂಗೆ ಬರಿತೀವಿ, ಏರಿಯಾ ಸ್ಕ್ವೇರ್ = a × a. a ಸ್ಕ್ವೇರ್ ಅಂದರೆ a × a. ಅಥವಾ ನಾವು ಇದನ್ನು ಹಿಂಗೂ ಬರಿಬೋದು, a *2 ಅಂತಲೂ ಬರಿಬೋದು. ಇನ್ನು ನೆಕ್ಸ್ಟು, ಏರಿಯಾ ಆಫ್ ಎ ಟ್ರಯಾಂಗಲ್ = half × base × height. ಇದನ್ನು ಪೈಥನಲ್ಲಿ ಹೆಂಗೆ ಬರಿತೀವಿ ನೋಡಿ, ಏರಿಯಾ ಟ್ರಯಾಂಗಲ್ = half × base × height. ಅಂದರೆ ಇಲ್ಲಿ ಇಂಟು ಬದಲು ನಾವು ಏನು ಮಾಡ್ತಾ ಇದ್ದೀವಿ, ಆಸ್ಟ್ರಿಕ್ಸ್ನ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ a + b² = a² + b² + 2ab. ಇದು ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಆಲ್ಜಿಬ್ರಾಯಿಕ್ ಫಾರ್ಮುಲಾ. ಇದನ್ನು ನಾವು ಪೈಥನಲ್ಲಿ ಹೆಂಗೆ ಬರಿತೀವಿ, x = a ಅಂದರೆ a² + b ಅಂದರೆ b² + 2*a*b. ಅಲ್ಲಿ ನೋಡಿ, ನಾವು ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾ ಬರೆದಾಗ 2ab ಅಂತ ಬರೆದು ಬಿಡ್ತೀವಿ, ಅಂದರೆ ಅಂಡರ್ಸ್ಟುಡ್ ಅದು. 2ab ಅಂದರೆ 2 × a × b ಅಂತ. ಆದರೆ ಪೈಥನಲ್ಲಿ ನಾನು ಹಾಗೆ 2ab ಅಂತ ಬರೆಯೋಕ್ಕಾಗಲ್ಲ. ಅದನ್ನು ನಾನು ಎಕ್ಸ್ಕ್ಲೂಸಿವ್ಲಿ ಅದನ್ನು ನಾನು ಆಸ್ಟ್ರಿಕ್ಸ್ ಹಾಕಲೇಬೇಕು, 2 × a × b. ಅದೇ ಥರ ಲಾಸ್ = ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ನಾನು ಸಬ್ಟ್ರಾಕ್ಷನ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಅಸೈನ್ಮೆಂಟ್ ಆಪರೇಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಆ್ಯಾವ್ರೇಜ್ = ಟೋಟಲ್ ಮಾರ್ಕ್ಸ್ ಬೈ 6. ಒಂದು ಆ್ಯಾವ್ರೇಜ್ ಕಂಡುಹಿಡಿಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಟೋಟಲ್ ಮಾರ್ಕ್ಸ್ ಬೈ 6, ಟೋಟಲ್ ಮಾರ್ಕ್ಸ್ನ ತೊಗೊಂಡು 6ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿವಿಷನ್ ಆಪರೇಟರ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಪೀಡ್ = ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲೂ ಕೂಡ ನಾನು ಡಿವಿಷನ್ ಆಪರೇಟರ್ನ ಯೂಸ್ ಮಾಡ್ತಾ ಇದ್ದೀನಿ.
ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಇಲ್ಲೇನು ಮಾಡ್ತಾ ಇದ್ದೀನಿ ನೋಡಿ, ಪಿ ಇಂಟು ಆರ್ ಇಂಟು ಟಿ, ಈ ಇಂಟು ಬದಲು ನಾನು ಏನು ಮಾಡ್ತಾ ಇದ್ದೀನಿ, ಆಸ್ಟ್ರಿಕ್ಸ್ನ ಹಾಕ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನಾನು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಬೇಕು ಅಲ್ಲೆಲ್ಲ ಆಸ್ಟ್ರಿಕ್ಸ್ನ ಹಾಕ್ತೀನಿ, ಅಥವಾ ಸ್ಟಾರ್ ಅನ್ನೋ ಒಂದು ಆಪರೇಟರ್ನ ಹಾಕ್ತೀನಿ. ಫೈನಲಿ ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಇದು ಬೇಸಿಕ್ ಫಾರ್ಮುಲಾ ವೋಲ್ಟೇಜ್ಗೆ. ಇಲ್ಲಿ ನಾನು ವೋಲ್ಟ್ ಇಸ್ ಈಕ್ವಲ್ ಟು ಕರೆಂಟ್ ಮಲ್ಟಿಪ್ಲೈಡ್ ಬೈ ರೆಸಿಸ್ಟೆನ್ಸ್, ಮಲ್ಟಿಪ್ಲಿಕೇಶನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಆಸ್ಟ್ರಿಕ್ಸ್ನ ಹಾಕ್ತಾ ಇದ್ದೀನಿ. ಈ ಥರ ನಾನು ಯಾವುದೇ ಒಂದು ಫಾರ್ಮುಲಾಸ್ನ ನಾನು ತೊಗೊಂಡಾಗ ಆ ಫಾರ್ಮುಲಾಸ್ನ ನಾನು ಪೈಥನ್ ಎಕ್ಸ್ಪ್ರೆಷನ್ ಆಗಿ ನಾನು ಕನ್ವರ್ಟ್ ಮಾಡ್ಬೋದು. ಸೊ ಇವತ್ತಿನ ದಿನ ನಾವು ಏನು ಕಲ್ತ್ವಿ, ಪೈಥನಲ್ಲಿ ಆಪರೇಟರ್ ಅಂದರೆ ಏನು, ಎಷ್ಟು ಥರ ಆಪರೇಟರ್ಸ್ ಇರುತ್ತೆ, ಹಾಗೂ ಎಕ್ಸ್ಪ್ರೆಷನ್ಸ್ನ ಯಾವ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. ಎಕ್ಸ್ಪ್ರೆಷನ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆ್ಯಂಡ್ ವೇರಿಯಬಲ್ಸ್ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಮುಂಬರುವ ಸೆಷನಲ್ಲಿ ನಾನು ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಅಂದರೆ ಪೈಚಾರ್ಬಲ್ಲೇ ಡೈರೆಕ್ಟಾಗಿ ಹೋಗಿ ಯಾವ ರೀತಿ ನಾವು ಎಕ್ಸ್ಪ್ರೆಷನ್ಸ್ನ ಬರಿಬೇಕು ಹಾಗೂ ಔಟ್ಪುಟ್ನ ಹೆಂಗೆ ತೆಗಿಬೇಕು ಅಂತ ಹೇಳ್ತೀನಿ. ಮೊದಲು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ, ಆಮೇಲೆ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಮತ್ತು ಲಾಜಿಕಲ್ ಎಕ್ಸ್ಪ್ರೆಷನ್ಸ್ನ ಬರೆಯೋಣ. ನಾವು ಏನು ಟಾಸ್ಕ್ನ ನಾವು ಕೊಟ್ಟಿದ್ವಿ ಈ ಹೋದ ಸೆಷನಲ್ಲಿ, ಆ ಟಾಸ್ಕನ್ನು ಕೂಡ ನಾವು ಮುಂದಿನ ಸೆಷನ್ನಲ್ಲಿ ಅದನ್ನು ಎವ್ಯಾಲ್ಯೂಯೇಟ್ ಮಾಡೋಣ. ಸೊ ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.